ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಿಡದಿ ನನ್ನ ಫ್ರೆಂಡ್ ಮನೆಯಿಂದ. ಸೊ ಗೃಹ ಪ್ರವೇಶ ಇದೆ, ಅದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಸೊ ಬನ್ನಿ. ಶಿಲ್ಪಾ ಬಾರೆ, ಓನರ್ ಆಫ್ ದಿ ಹೌಸ್. ಏನಾದರೂ ಹೇಳು ಶಿಲ್ಪ. ನನ್ನ ಫುಲ್ಲು ಹೋಮದ ಹತ್ರ ಎಲ್ಲ ಕುತ್ಕೊಂಡು ಅವಳು ಕಣ್ಣೆಲ್ಲ ಫುಲ್ ಬ್ಲ್ಯಾಕ್ ಆಗಿದೆ. ಇವಾಗ ನಾವು ರೆಡಿ ಆಗಬೇಕು, ಹೋಗಿ ನಾವೆಲ್ಲ ಸಾರಿ ಹಾಕ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ಫ್ರೆಂಡ್ಸ್ ಎಲ್ಲನೂ. ಸೊ ಅವರು ಬರ್ತಿದ್ದಾರೆ, ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದ ತಕ್ಷಣ ರೆಡಿಯಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅಷ್ಟರಲ್ಲಿ ರಾತ್ರಿ ಏನೇನಾಯಿತು ಅಂತ ಎಲ್ಲ ನೋಡ್ಕೊಂಡು ಬನ್ನಿ. ಸ್ವಂತ ಮನೆ ಕಟ್ಕೋಬೇಕು ಅನ್ನೋದು ಎಲ್ಲರೂ ಕನಸಾಗಿರುತ್ತೆ. ಆ ಕನಸನ್ನ ನನ್ನ ಫ್ರೆಂಡು ಇವತ್ತು ನನಸು ಮಾಡ್ಕೊಂಡಿದ್ದಾಳೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಶಿಲ್ಪಾ, ಕಂಗ್ರ್ಯಾಚುಲೇಷನ್ಸ್. ಇಟ್ಸ್ ಜಸ್ಟ್ ಎ ಪಾರುಗೂಡು ವರ್ಲ್ಡ್. ಸುಬ್ಬಿ ಸುಬ್ಬಿ ಅಮ್ಮ ಕೈ ಹಿಡ್ತಿದ್ಯಾ? ಗರ್ಕೆ ಬೇಕಲ್ವೇನೆ ಇವ್ರಿಗೆ? ವಾಚ್ಯತಾ ಮಿತಿ ಪ್ರತಿವಚನಂ ಅತ ಮಾಹೇಶ್ವರಾಶೀರ್ವಚನಂ ಭಯಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ. ಅದರಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ಒಳಗಡೆ ಬಂದು ಮರಳು ಅಥವಾ ಎಮ್ಸೆಂಡ್ ಹಾಕಿದೀವ ಅಂತ ಹೇಳಿ ಕೇಳಿದ್ರು ಅಂತ ಹೇಳಿದ್ವಿ. ಏನು ಸಂಕೇತವಾಗಿ ಮರಳು ಅಥವಾ ಆಂಟಿ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ರು, ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ರು. ಸೊ ಬೆಳಗ್ಗೆ ಎದ್ದು ಹೇಗೂ ಗಂಗಾ ಪೂಜೆಗೆ ಹೋಗ್ತಾ ಇದ್ದಿಲ್ಲ ಅಂತ ಹೇಳಿ ಅದನ್ನು ಒಟ್ಟಿಗೆ ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಹಾಕಿದ್ದಾರೆ ಆಂಟಿ. ಎಲ್ಲನೂ ಗಂಗಾ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ರು. ಗಂಗಾ ಪೂಜೆ ಆಗಿದ್ದಾದಮೇಲೆ ಹಸುನ ಮನೆ ತುಂಬಿಸ್ಕೊಳ್ತಾರೆ, ಪುಣ್ಯಕೋಟಿನ. ಸೊ ಆಲ್ರೆಡಿ ಹಸುನ ಕರ್ಕೊಬಂದಿದ್ರು ಅಂಕಲ್ಲು ಅವ್ರ ಊರಿಂದ. ಸೊ ಇವಾಗ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು ಗಂಗಾ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ. ಇದು ಆಲ್ಮೋಸ್ಟ್ ಬೆಳಗಿನ ಜಾವ, ಆಲ್ರೆಡಿ 5:30 ಆ ಥರ ಟೈಮ್ ಆಗಿತ್ತು. ಆಗ ಈ ಪೂಜೆ ಮಾಡ್ತಾಯಿದ್ರು. ನೋಡಿ ಅಲ್ಲಿ ನಮ್ಮ ಶಿಲ್ಪ ಹೆಂಗೆ ಮುತ್ತೈದೆ ಥರ ಕಾಣ್ತಾ ಇದ್ದಾಳೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಹೊರಗಲು ಸಾಧ್ಯವೇ? ದಂಪತಿಗಳು ನಮ್ಮ ಮನೆ ಸದಾಕಾಲ ಅವಳು ತಂಗಿ ಮನೆ ಸದಾಕಾಲ ಅವಳು ಆಗುತ್ತೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಅವ್ರ ತಂಗಿಯಲ್ಲ ತಂಗಿ ನಿಮಗೆ ನಮ್ಮ ಚಿಕ್ಕಮ್ಮನ ಮನೆ ಅವ್ರ ಮನೆ ಸದಾಕಾಲ ಅವಳು ನಮ್ಮ ಬಂಧು ಮಿತ್ರರಾದಂಥವ್ರ ಮನೆ ಸದಾಕಾಲ ಅವಲುಕ್ಕಾಗೋಕ್ಕೆ ಇನ್ನು ಈ ಥರ ದ್ವಿಗುಣವಾಗಿ ಮನೆಗಳನ್ನು ಕಟ್ಟಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಒಳಗಡೆ ಬಂದಿದ್ದೀವಿ. ನೋಡಿದಪ್ಪ ನೀವು ಎಲ್ಲರೂ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ. ಇನ್ನ 1.5 ತಂದ್ಬಿಡಿ, ಇನ್ನ 1.5 ಲೀಟರ್ ಅಲ್ಲ ಆಗ ಬರ್ತಾ ಇದೆ. ಶಿಲ್ಪ ಸ್ಟಾರ್ಟ್ ಮಾಡು ಶಿಲ್ಪ, ಹೋಗ್ಲಿ ವ್ಲಾಗ್ನ ನೀನೇ ಇವತ್ತು. ಹೇಳಿದ್ದೀನಿ ಸೋಮವಾರ ಅದೊಂಚೂರು ಮಾಡಿ ಕಿಕ್ ಮಾಡು, ಪೀಚೆ ಉರಿತಾ ಇರೋದು. ಓಕೆ, ಇವಾಗ ಸಕ್ಕರೆ
ಇಲ್ಲಿಂದ ತೆಗಿ, ಇವಳ್ದು ಇಲ್ಲಿಂದ ತೆಗಿಬೇಕಂತ. ಹಿಂದೆ ಮಾಡಿ ಆಂಟಿ. ಓಕೆನಾ? ನನ್ನ ಕೈಯಿಂದ ಮಾಡ್ದ. ಹಾಂ, ಕೈಯಿಂದನೇ ಮಾಡ್ತಾ ಇದ್ದೀನಿ ಶಿಲ್ಪ. ತುಂಬ ಝೂಮಲ್ಲಿ ನೋಡ್ಬೇಡ. ಹೋಗ್ಸು ಒಳಗಡೆ ಕುತ್ಕೊಂಡು ಮಾಡ್ಬೇಕು ಇನ್ನೊಂದು. ಲಕ್ಷ್ಮಿ ರೆಡಿ ಮಾಡ್ಕೊಂಡ್ರ? ಹೇಳು ಏನಂತ. ಮಲಗಿದ್ದಾರೆ ನೋಡು, ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಓಕೆ, ಬಾ. ಏನೋ ಬೇರೆ ಬಾತ್ರೂಮ್. ಇದು ಗೋಡನ್ ಮೂಟೆಗಳೇನಾದರೂ ಇಟ್ಕೊಳಕ್ಕ. ಒಳಗಡೆ ಹೋಗ್ಬೋದು ನಿನ್ನ ಬ್ಲಾಗ್. ಸಾಕು ಇಷ್ಟೇ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ನಿತ್ಯ ಸುಮಂಗಲಿ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದೆ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಮಾಡಿ ಕುಂಕುಮಾಕಿತೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪಂಚಮ ಅಷ್ಟಮ ಸಾರಿ ಸಾಧಿಸಿದೆ ದೋಷವಾಗಿದ್ದರೆ ಭಗವಂತ ನಿವಾರಣೆಯನ್ನು ಮಾಡೋ ನಮಗೆ ವಿಮೋಚನೆಯನ್ನು ಕೊಡು ಅಂತೇಳಿ ದೇವಸ್ಥಾನದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ ಅಂತೇಳಿ 21 ಬಾರಿ ಮೋಕ್ಷ ಪ್ರದಾಯಿನಿ ಮಂಜುಲ ಭಾಷಿನಿ ವೇದನುತೆ ಪಂಕಜವಾಸಿನಿ ದೇವಯಮ ಅಮ ಆದಿ ಲಕ್ಷ್ಮಿ ಸದಪಾಲಯಮ अस्मिन् मंडले बिम्बेव ओम आदिलक्ष्मी देवतमावाहयामि आदिलक्ष्मी देवतमावाहयामि आदिलक्ष्मी ನೀವೆಲ್ಲ ಹೇಗಿದ್ದೀರೋ ಹಾಗೆ ಇದರಲ್ಲೇ ನಮಗೆ ದೇವತೆ ಚೆನ್ನಾಗಿ ಕಾಣ್ತಾ ಇದೆ. ಆದಿಲಕ್ಷ್ಮಿಯರ ಅಂದ್ರೆ ಅಷ್ಟಲಕ್ಷ್ಮಿಯರ ಹಾಯ್ ಮಾಡೆ, ಇನ್ನೊಂದ್ಸರಿ ಮಾಡ. ಅಲ್ಲ, ಫುಲ್ ಹಿಂಗೆ ಜಿಂಗಿ ಚಕ್ಕ ಅಂತ ರೆಡಿಯಾಗಿ ಬಂದ್ಬಿಟ್ಟಿದೆಯಲ್ಲ ನಾವೇ. ಸರಿ ಬಾ. ನೋಡಿ, ನಮ್ಮ ಭೂಮಿ ನನ್ನ ಮೇಕ್ ಓವರ್ ಮಾಡ್ತಾ ಇದ್ದಾಳೆ. ಹೇಗೆ ಕಾಣ್ತದೆ? ದುಮ್ಮಿ ಕಾಣ್ತಿಲ್ವೇನ? ಇದನ್ನು ಆಗ್ತೀಯಾ? ಆಮೇಲೆ ವಾಯ್ಸ್ ಕೊಡ್ತೀಯಲ್ವಾ? ಇಲ್ಲ, ಹಿಂಗೆ ಹಾಕ್ತೀನಿ. ಯಾರು ಕೊಡ್ತಾರೆ ವಾಯ್ಸ್? ಮತ್ತೆ ಪಾಪ ನಿಂಗೆ ಐಬ್ರೋ ಮಾಡ್ಸಕ್ಕೆ ಇದೆ ಕೋರಲ್ಲಿ ಮಾಡಿಸಿದ್ದೀನಿ ಒಂದೆರಡು. ಇಲ್ಲ ತಿರುಗಿಲೆ ನೋಡಿ, ನಿಮ್ಗೆ ಯಾರಾದರೂ ಈ ಥರ ರೆಡಿ ಮಾಡೋ ಫ್ರೆಂಡ್ಸ್ ಇದ್ದಾರ? ಈ ಥರ ಕಾಮೆಂಟ್ ಮಾಡಿ. ಇದೆಲ್ಲಿ ಐಲೈನರ್? ಇದು ಐಲೈನರ್ ಹೇಗೆ ಕಾಣ್ತಿದೆ ನೀವು? ಎಲ್ಲ ರೆಡಿ ಬರುತ್ತಲ್ಲ, ಇಲ್ಲ ಪಿನ್ ಹಾಕಿ ಹೊಡ್ದು ಕುತ್ಕೋಬೇಕು. ನಮ್ಮ ಭೂಮಿ ಟೀಚರ್ ಅಂತೂ ಫುಲ್ ಎಕ್ಸ್ಪರ್ಟ್ ಆಗಿದ್ದಾಳೆ. ಸೀರೆ ಉಡ್ಸೋದು, ರೆಡಿ ಮಾಡೋದು, ದಿನ ಕಾಲೇಜ್ಗೆ ಹಾಕೊಂಡು ಹೋಗೋದು. ಲೆಕ್ಚರರ್ ಬೇರೆ ಆಗಿದ್ದಾಳೆ ಇವಾಗ ಟೀಚರಿಂದ. ಫುಲ್ಲು ಹುಡುಗರು. ಕಾಣಲ್ಲ ಬಟ್ ಚೆನ್ನಾಗಿದೆ. ಇಲ್ಲೊಂದು ಸೋನು, ಇದು ಔಟ್ಫಿಟ್. ಚೆನ್ನಾಗಿದೆ ನಿಮ್ಮದು. ಸರಿ, ಹೌದಾ? ಈ ಥರ ಹೇಗಿದೆ? ಯಾರು ಚೆನ್ನಾಗಿ ಕಾಣ್ತಿದ್ದಾರೆ ಕಾಮೆಂಟ್ ಮಾಡಿ. ನೋಡಿ, ಇಷ್ಟ ಆದರೆ ಚೆನ್ನಾಗಿ ಕಾಣಿಸ್ತಿದ್ಯಲ್ಲ. ಹೌದಾ? ಗೊತ್ತಿಲ್ಲ ಭೂಮಿ, ನಿಂದೆ ಹಾಕೋ ಬೆಸ್ಟು. ನಿಂದೆ ಹಾಕೊಳ್ಕಣೆ ಬೆಸ್ಟು. समर्पयामि अनुग्रहार्थं पुष्पमेकं समर्पयामि अतः षोडश उपचार
पूजान् नन्दनां यानुक्षे हेमवदा आतावस्मनां परिकल्पयामि गन्धत्वारां रादशानिपुष्टां करिष्ये ऐश्वरीं सर्वभूतानां दाम्योपवे स्त्रीं दिव्या परिमला गन्धद्वार्य नयन मधुर मौन मिडिव हृदय